ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮಕ್ಕಳೇ, ನಿಮಗೆ ನಾಳೆ SSLC ಸೈನ್ಸ್ ಮೇನ್ ಎಕ್ಸಾಮ್ ಇರೋದ್ರಿಂದ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಡೆಲ್ ಪೇಪರ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಪ್ರಿಪ್ರೇಟರಿ ಪೇಪರ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಆಲ್ಸೋ ಸ್ಕೋರಿಂಗ್ ಪ್ಯಾಕೇಜ್ ಇಷ್ಟು ಇದೆ, ನೀವು ರೆಫರ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲದರಲ್ಲೂ ಕಾಮನ್ ಆಗಿರತಕ್ಕಂಥದ್ದನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ, ಅದನ್ನು ಗಮನಿಸಿ. ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿದೆ, ನೀವು ಪಾಸ್ ಮಾಡಿಕೊಂಡು ಅಥವಾ ಸ್ಲೋ ಸ್ಪೀಡಲ್ಲಿ ಅವಶ್ಯಕತೆ ಇದ್ದರೆ ನೋಡಿ. ಯಾಕಂತಂದರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನೀವು ವಿಡಿಯೋ ನೋಡ್ಕೊತಾ ಕೂತ್ಕೊಂಡ್ರೆ. ಇದು ಜಸ್ಟ್ ರೆಫರೆನ್ಸ್ಗೆ. ಸೈನ್ಸ್ ಆಗಿರೋದ್ರಿಂದ ಎಷ್ಟೊಂದು ಕ್ವಶನ್ಸ್ಗೆ ಆನ್ಸರ್ಸ್ ಸಿಕ್ಕಿರಲ್ಲ ನಿಮಗೆ, ಅಕ್ಯುರೇಟ್ ಆನ್ಸರ್ಸ್. ಅದಕ್ಕೋಸ್ಕರ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಇದು ಜಸ್ಟ್ ನಿಮ್ಮ ರೆಫರೆನ್ಸಿಗೋಸ್ಕರ. ಎಕ್ಸಾಮ್ಗೆ ಸ್ವಲ್ಪನೇ ಸಮಯ ಇರೋದ್ರಿಂದ ವಿಡಿಯೋ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಅವಶ್ಯಕತೆ ಇದ್ದದನ್ನು ನೋಡಿಕೊಂಡು ನೀವು ಸ್ಕಿಪ್ ಮಾಡ್ಕೋಬೋದಾಗತ್ತೆ. ನಾನು ಸ್ವಲ್ಪ ವಿಡಿಯೋ ಫಾಸ್ಟಲ್ಲೇ ಇಟ್ಟಿದ್ದೀನಿ ನೋಡಿ. ಇದು ಬ್ಲೂ ಪ್ರಿಂಟ್ ಆಗಿರುತ್ತೆ. ಬ್ಲೂ ಪ್ರಿಂಟ್ ನಿಮ್ಗೆ ಆಲ್ರೆಡಿ ಗೊತ್ತು, ಎಲ್ಲರ ಹತ್ರನೂ ಇರುತ್ತೆ, ಯಾವ್ಯಾವ ಚಾಪ್ಟರ್ಸಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಬರುತ್ತೆ ಅಂತ. ಇದು ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. ಯಾವ್ಯಾವ ಡಯಾಗ್ರಾಮ್ಸ್ ನೋಡ್ಕೋಬೇಕು ನೋಡಿ, ಸರ್ಕ್ಯೂಟ್ ಡಯಾಗ್ರಾಮ್ಸ್ ಆಗಿರ್ಬೋದು, ಆ್ಯಂಡ್ ಅದ್ರದ್ದು ಸಿಂಬಲ್ಸು, ರೇ ಡಯಾಗ್ರಾಮ್ಸು, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರು, ಜಿಂಕ್ ಗ್ರಾನ್ಯೂಲ್ಸು, ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಲು, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ, ಹ್ಯೂಮನ್ ಹಾರ್ಟ್, ನೆಫ್ರಾನ್, ಹ್ಯೂಮನ್ ಬ್ರೈನ್, ಮತ್ತು ಜರ್ಮಿನೇಷನ್ ಆಫ್ ಪೋಲನ್ ಗ್ರೈನ್, ಇದ್ರ ಜೊತೆಗೆ ನೆಫ್ರಾನ್. ಒಟ್ಟು ನಿಮಗೆ 17 ಡಯಾಗ್ರಾಮ್ಸಲ್ಲಿ ನಿಮಗೆ 12 ಮಾರ್ಕ್ಸಿಗೆ ಪಕ್ಕಾ ಬಂದೇ ಬರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಫಿಸಿಕ್ಸಲ್ಲಿ ನೋಡ್ಕೊಳ್ಳಿ. ಮೀಟರು, ವೋಲ್ಟ್ ಮೀಟರು, ಎಲೆಕ್ಟ್ರಿಕ್ ಫ್ಯೂಸು, ಪ್ರಾಪರ್ಟೀಸ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಸೊಲೆನಾಯ್ಡ್ಸು, ಮ್ಯಾಗ್ನೆಟಿಕ್ ಫೀಲ್ಡು, ಫಂಕ್ಷನ್ ಆಫ್ ಅರ್ಥಿಂಗ್ ವಯರ್ಸು, ಶಾರ್ಟ್ ಸರ್ಕ್ಯೂಟಿಂಗು, ಓವರ್ಲೋಡಿಂಗು, ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್, ಮಿರರ್ಸ್ದು ಫಾರ್ಮುಲಾ, ಲೆನ್ಸ್ದು ಫಾರ್ಮುಲಾ, ನೆಕ್ಸ್ಟ್ ಯೂಸಸ್ ಆಫ್ ಕಾನ್ಕೇವ್ ಮಿರರ್ಸ್, ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ಸ್, ಎಲ್ಲದಕ್ಕೂ ಇಲ್ಲಿ ವಿತ್ ಆನ್ಸರ್ಸ್ ಇದೆ. ರಿಫ್ರಾಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್, ಪವರ್ ಆಫ್ ಲೆನ್ಸು, ಡಿಫೆಕ್ಟ್ಸ್ ಆಫ್ ವಿಷನ್ಸಲ್ಲಿ ಪಕ್ಕ ಕ್ವಶನ್ ಕೇಳ್ತಾರೆ. ರೈನ್ಬೋ ಹೆಂಗೆ ಫಾರ್ಮ್ ಆಗುತ್ತೆ ಕೇಳ್ತಾರೆ. ನ್ಯಾಚುರಲ್ ಫೆನೋಮಿನನ್ ಕಾಸ್ಡ್ ಬೈ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಕೇಳ್ತಾರೆ. ದೆನ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರು, ಇದೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನೋಡ್ಕೋಬೇಕು ನೀವು. ಎಲ್ಲ ಮಾಡೆಲ್ ಪೇಪರ್ ರೆಫರ್ ಮಾಡಿದ್ದು ಇದರಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಪಾರೆಂಟ್ ಪೊಸಿಷನ್ ಆಫ್ ಸ್ಟಾರ್ ಆಗಿರ್ಬೋದು, ನಾನು ಹೇಳಿದೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸು, ಮತ್ತು ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್ ವೈ ಅಂತ ಕೇಳ್ತಾರೆ. ಟಿಂಡಾಲ್ ಎಫೆಕ್ಟ್ ಬಗ್ಗೆ ಕೇಳ್ತಾರೆ. ಕಲರ್ ಆಫ್ ಸ್ಕೈ ಇಸ್ ಬ್ಲೂ ಕ್ಲಿಯರ್ ಡೇ ಅಂತ ಕೇಳ್ತಾರೆ. ಡೇಂಜರ್ ಸಿಗ್ನಲ್ ಯಾಕೆ ರೆಡ್ ಇರುತ್ತೆ ಅಂತ ಕೇಳ್ತಾರೆ. ಅಸ್ಟ್ರೋನಾಟ್ಸ್ ಬಗ್ಗೆನೂ ಕೇಳ್ತಾರೆ. ಅಪಿಯರೆನ್ಸ್ ಆಫ್ ಸ್ಕೈ ಟು ಆ್ಯನ್ ಅಸ್ಟ್ರೋನಾಟ್ ಇನ್ ಸ್ಪೇಸ್. ಇದಿಷ್ಟು ಫಿಸಿಕ್ಸಲ್ಲಿ ವೆರಿ 100% ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಲೇ ಅನ್ಕೋಬೋದು. ನೆಕ್ಸ್ಟ್ ಕೆಮಿಸ್ಟ್ರಿ ನೋಡಿದೆ, ಕರೋಷನ್ ಆಗಿರ್ಬೋದು, ಆಂಫೋಟರಿಕ್ ಆಕ್ಸೈಡ್ಸ್ ಆಗಿರ್ಬೋದು, ರೆಡಾಕ್ಸ್ ರಿಯಾಕ್ಷನ್ಸ್, ಆ್ಯಸಿಡ್ ಬೇಸ್ಡ್ ರೋಸ್ಟಿಂಗ್, ಕ್ಯಾಲ್ಸಿನೇಷನ್, ಈ ionic compounds, natural sources with acid, salts and uses. ಪರ್ಟಿಕ್ಯುಲರ್ ಆಗಿ ಇದನ್ನೇ ನೋಡ್ಕೊಳ್ಳಿ. ನಿಮಗೆ ತುಂಬ ಇಂಪಾರ್ಟೆಂಟ್ ಈ ಒಂದು ಏನು ಪಾಸಿಂಗ್ ಪ್ಯಾಕೇಜ್ ಇದೆ ಅದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದೇ ಬರುತ್ತೆ. ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಎಲ್ಲ ಮಾಡೆಲ್ ಪೇಪರ್ಸಲ್ಲೂ ನೀವು ನೋಡ್ಬೋದು. ಐಸೋಮರಿಸಮ್, ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್, ಹೋಮೋಲಾಗಸ್ ಸೀರೀಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಅದ್ರದ್ದು ವಿತ್ ಫಾರ್ಮುಲಾ, ಕೆಮಿಕಲ್ ನೇಮ್, ಅದ್ರದ್ದು ಯೂಸಸ್ ಏನು ಎಲ್ಲವುದು ನೀವು ಅಲಾಯ್ಸ್ ಆಗಿರ್ಬೋದು. ನೆಕ್ಸ್ಟು ಹೈಡ್ರೋಕಾರ್ಬನ್ಸು, ಸೋಪ್ಸು, ಡಿಟರ್ಜೆಂಟ್ಸು. ಬಯಾಲಜಿ ನೋಡ್ತಾ ಹೋದರೆ ಬಯಾಲಜಿ ವೆರಿ ಈಸಿ. ಫೋಟೋಸಿಂಥಸಿಸ್ ಬಗ್ಗೆ ಕೇಳ್ತಾರೆ. ಫಂಕ್ಷನ್ ಆಫ್ ಸ್ಟೊಮ್ಯಾಟಾ, ಎಕ್ಸ್ಕ್ರಿಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಕೇಳ್ತಾರೆ. ಬ್ಲಡ್ ವೆಸಲ್ಸ್, ಅದರಲ್ಲಿ ನಿಮಗೆ ಡಿಫ್ರೆನ್ಸಸ್ನು ಕೇಳ್ಬೋದು. ಬ್ಲಡ್ ಕಾಂಪನೆಂಟ್ಸ್ ಆ್ಯಂಡ್ ಫಂಕ್ಷನ್, ಯಾವ್ಯಾವ ಬ್ಲಡ್ ಕಾಂಪನೆಂಟ್ ಏನೇನು ಫಂಕ್ಷನ್ ಮಾಡುತ್ತೆ, ಈ ಒಂದು ಡಯಾಗ್ರಾಮ್ ಏನಿದೆ ಪಾತ್ವೇ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎನ್ಸೈಮ್ಸ್, ಡೈಜೆಸ್ಟಿವ್ ಎನ್ಸೈಮ್ಸ್ ತುಂಬ ಇಂಪಾರ್ಟೆಂಟ್. ರಿಫ್ಲೆಕ್ಸ್ ಆರ್ಕ್, ರಿಫ್ಲೆಕ್ಸ್ ಆ್ಯಕ್ಷನ್ಸ್, ಗ್ಲ್ಯಾಂಡ್ಸ್, ಹಾರ್ಮೋನ್ಸ್,
ಅದ್ರದ್ದು ಯೂಸಸ್. ದೆನ್ ರೀಪ್ರೊಡಕ್ಷನ್ ಚಾಪ್ಟರಿಂದ 5 ಮಾರ್ಕ್ಸ್ ಕ್ವಶನ್, ಒಂದು ಕ್ವಶನ್ ಪಕ್ಕಾ ನಿಮಗಿರುತ್ತೆ, ಒಂದು ಡಯಾಗ್ರಾಮ್ ಇರುತ್ತೆ. ಈ ರೀಪ್ರೊಡಕ್ಷನ್ನಲ್ಲಿ ನಿಮಗೆ ಸೆಕ್ಸ್ ಡಿಟರ್ಮಿನೇಷನ್ ಕೇಳ್ಬೋದು, ಸೆಕ್ಷುವಲ್ ಡಿಸೀಸಸ್ ಕೇಳ್ಬೋದು, ಪ್ಲೆಸೆಂಟಾ ಬಗ್ಗೆ ಕೇಳ್ಬೋದು, ಇಫ್ ಎಗ್ ಈಸ್ ನಾಟ್ ಮೆಚ್ಯೂರ್ಡ್ ವಾಟ್ ಹ್ಯಾಪನ್ಸ್ ಅದು ಕೇಳ್ಬೋದು. ಇದೆಲ್ಲವುದು ವೆರಿ ವೆರಿ ಇಂಪಾರ್ಟೆಂಟ್. ಮೊನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್. ಅದರಲ್ಲಿ ಮೊನೋಹೈಬ್ರಿಡ್ ಕ್ರಾಸ್ ಅವ್ರು ಯಾವ ರೀತಿ ಕೊಟ್ಟು ನೀವು ಬರೆಯೋ ಕೆಪಾಸಿಟಿ ನಿಮಗೆ ಇರಬೇಕು ನೋಡಿ. ಇದು ಪ್ರಿಪ್ರೇಟ್ರಿ ಪೇಪರ್ ಆಗಿರುತ್ತೆ. ಸೊ ಈ ಪ್ರಿಪ್ರೇಟ್ರಿ ಪೇಪರ್ನು ನೀವು ರೆಫರ್ ಮಾಡ್ಕೋಬೋದು, ವಿತ್ ಕ್ವಶನ್ಸ್ ಇಲ್ಲ ಆನ್ಸರ್ ಇದೆ. ಸೊ ಈ ಪ್ರಿಪ್ರೇಟ್ರಿ ಪೇಪರ್ ನೋಡ್ತಾ ಇದ್ದರೆ ಕೆಲವೊಂದಷ್ಟು ನಿಮಗೆ ಔಟ್ ಆಫ್ ಸಿಲೆಬಸ್ ಅಂತ ಅನಿಸುತ್ತೆ, ಬಟ್ ಅದೆಲ್ಲ ಪಾಠ ಮಾಡಬೇಕಾದ್ರೆ ನಿಮಗೆ ಬೇಸಿಕ್ಕಾಗಿ ಹೇಳ್ಕೊಟ್ಟಿರ್ತಾರೆ ಕೆಲವೊಂದು ಕ್ವಶನ್ಸು. ಆ ಥರ ಕಾಂಪ್ಲಿಕೇಟ್ ಕ್ವಶನ್ 1 or 2 ಮಾರ್ಕಿಗಿರುತ್ತೆ. ಮಿಕ್ಕಿದೆಲ್ಲ ನಿಮಗೆ ಆಲ್ಮೋಸ್ಟ್ ಈ ಬ್ಲೂ ಪ್ರಿಂಟ್ ಥರನೇ ಇರುತ್ತೆ. ಸೊ ಆ ಲೆಸನ್ ರಿಲೇಟೆಡೇ ಕ್ವಶನ್ ಕೊಟ್ಟಿರ್ತಾರೆ, 1 or 2 ಮಾರ್ಕ್ ರೀಸನಿಂಗ್ ಕ್ವಶನ್. ಈ ಥರದ್ದು ಸ್ವಲ್ಪ ಅಪ್ಲಿಕೇಬಲ್ ಆಗಿ ಬರ್ತಾ ಇರುತ್ತೆ. ನಿಮ್ಗೆ ಆ ಥರ ಯಾವುದಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೈನ್ಸ್ ತುಂಬ ಈಸಿಯಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥ ಕಾನ್ಸೆಪ್ಟ್ಸ್ ಎಲ್ಲ ಇದೆ, ನೋಡ್ಕೊಳ್ಳಿ. ನೋಡಿ ಇದೊಂದು ಡಯಾಗ್ರಾಮ್ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ, ಜಿಂಕ್ ಗ್ರಾನ್ಯೂಲ್ಸ್ದು. ಅದ್ರದ್ದು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸಿಂಗ್ ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ಈಸಿ ಅಲ್ವಾ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು. ನೆಕ್ಸ್ಟು ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡು, ಈ ಸ್ಟ್ರಕ್ಚರ್ಸ್ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ ನೀವು. ಬಯಾಲಜಿಯಲ್ಲಿ ನೋಡೋದಾದರೆ ವೆರಿ ಈಸಿ. ನೀವು ಇದೆಷ್ಟು 29 ಮಾರ್ಕ್ಸ್ ಇದೆ, ಅಷ್ಟು ನೀವು ಸ್ಕೋರ್ ಮಾಡ್ಬೋದು. ಡಯಾಗ್ರಾಮ್ಯಾಟಿಕ್ ಕ್ವಶನ್ಸು ಅಷ್ಟೇ ಈಸಿಯಾಗಿ ಕೇಳಿರ್ತಾರೆ. ಆರ್ಟರಿ ವೇನ್ ಕೇಳಿದರೆ, ಡಿಫ್ರೆನ್ಸಸ್ಸು, ಎರೋಬಿಕ್ ಅನ್ಎರೋಬಿಕ್ ರೆಸ್ಪಿರೇಷನ್, ಹ್ಯೂಮನ್ ಬ್ರೈನ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬ್ರೈನನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲ ಹಾರ್ಟ್ ಇಲ್ಲ ಬ್ರೈನನ್ನೇ ಕೊಡ್ತಾ ಇರ್ತಾರೆ ಡಯಾಗ್ರಾಮ್ಸು. ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಕೇಳಿದ್ದಾರೆ, ನೋಡ್ಕೋಬೋದು. ಇದೆಲ್ಲ LBAದಲ್ಲಿ ನಿಮ್ಮ ಹತ್ರ ಏನು LBA ಬುಕ್ ಇದೆ ಅದರಲ್ಲಿ ಎಲ್ಲ ಕ್ವಶನ್ಸು ವಿತ್ ಆನ್ಸರ್ಸ್ ಇದೆ. ನೀವು LBAನೂ ರೆಫರ್ ಮಾಡ್ಕೋಬೋದು ನಿಮ್ಗೇನಾದರೂ ಡೌಟ್ ಇದ್ದರೆ. ಆದರೆ LBA ಮ್ಯಾಕ್ಸಿಮಮ್ ಕವರ್ ಮಾಡಿದ್ರೆ ನಿಮಗೆ ಅದರಿಂದನೇ ಕ್ವಶನ್ಸ್ ಖಂಡಿತವಾಗ್ಲೂ ಬಂದಿರುತ್ತೆ. ಸ್ವಲ್ಪ ನಿಮಗೆ ಅಪ್ಲಿಕೇಬಲ್ ಲೆವೆಲ್ 1 to 5 ಮಾರ್ಕ್ಸ್ ಇದ್ರೂ ಯು ಕ್ಯಾನ್ ರೈಟ್. ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಿದ್ರೆ ನೀವು ಅದನ್ನು ಬರಿಬೋದು. ಮಕ್ಕಳು ನೀವು ಯಾವುದೂ ಬಿಟ್ಟು ಬರೋಂಗಿಲ್ಲ, ನಮಗೆ ಇದು ಗೊತ್ತಿಲ್ಲ ಅಂತ ಎಲ್ಲದನ್ನು ಅಟೆಂಡ್ ಮಾಡಿ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋಕ್ಕೆ ಹೋಗಬೇಡಿ, ಪರ್ಫೆಕ್ಟಾಗಿ ಗೊತ್ತಿರೋದನ್ನು ಅಟೆಂಡ್ ಮಾಡಿ, ಬಿಟ್ಟಂತೂ ಬರಬೇಡಿ. ಸೊ ದಟ್ ಅದ್ರ ಬಗ್ಗೆ ಏನು ಕಾನ್ಸೆಪ್ಟ್ ಗೊತ್ತಿದೆಯೋ ಅದನ್ನು ಅಟ್ಲೀಸ್ಟ್ ಅಲ್ಲಿ ಬರೆದುಕೊಂಡು ನೀವು ಬರಬೇಕಾಗತ್ತೆ. ಬಿಕಾಸ್ ಅದ್ರ ರಿಲೇಟೆಡ್ ಆನ್ಸರ್ ಇದ್ದರೂ ನಾವು ವ್ಯಾಲ್ಯೂಯೇಷನ್ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಗೇನು ಗೊತ್ತಿರುತ್ತೆ ಅದ್ರ ಬಗ್ಗೆ ಅಷ್ಟಾದರೂ ಬರ್ಕೊಂಬನ್ನಿ. ನೋಡಿ ಎಲ್ಲದರಲ್ಲೂ ಕ್ಯಾಟಲೇಷನ್, ಈ ಜಿಂಕ್ ಗ್ರಾನ್ಯೂಲ್ಸ್ ಇದ್ದೇ ಇದೆ ಅಲ್ವಾ. ಫೇಲ್ ಆಗೋ ಮಕ್ಕಳಂತೂ ಇದನ್ನು ನೋಡ್ಕೊಳ್ಳೇಬೇಕು. ಫಾರ್ಮೇಷನ್ ಆಫ್ ಮೆಗ್ನೀಷಿಯಮ್ ಕ್ಲೋರೈಡು, ನೆಕ್ಸ್ಟ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಎಲ್ಲದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಡಬಲ್ ಸರ್ಕ್ಯುಲೇಷನ್ ಕೇಳಿದ್ದಾರೆ, ಸೆಲ್ಫ್ ಪಾಲಿನೇಷನ್ ಕೇಳಿದ್ದಾರೆ, DNA ರೆಪ್ಲಿಕೇಷನ್. ನೋಡಿ ವಾಟ್ ಈಸ್ DNA ರೆಪ್ಲಿಕೇಷನ್ ಎಲ್ಲೂ ನಿಮಗೆ ಕಾನ್ಸೆಪ್ಟ್ ಇಲ್ಲ. ಅದಂತಂದರೆ DNA ರೆಪ್ಲಿಕೇಟ್ ಆಗುವಂಥದ್ದು, ಸೇಮ್ ಅದೇ ಟೈಪ್ ಆಫ್ DNA. ನೆಕ್ಸ್ಟ್ ನೋಡಿ ಬ್ರೈನ್ ಡಯಾಗ್ರಾಮ್ ಕೇಳಿದ್ದಾರೆ, ಮೊನೋಹೈಬ್ರಿಡ್ ಡೈಹೈಬ್ರಿಡ್ ಕ್ರಾಸಸ್ ಕೇಳಿದ್ದಾರೆ. ಅದೊಂದು ಏನು 9:3:3:1 ರೇಷಿಯೋ, ಅದು ಚೆನ್ನಾಗಿ ನೆನ್ಪಿಟ್ಕೊಂಡು ಲಾಸ್ಟಾಗಿ ಬರೆದು ಬನ್ನಿ. ನಿಮ್ಗೆ ಅಕಸ್ಮಾತ್ ಗೊತ್ತಾಗಿಲ್ಲ, ಎಲ್ಲೋ ಮಿಸ್ ಆಯಿತು ಅಂತ ನಿಮ್ಗೆ ಫೀಲ್ ಆದ್ರೂ ಅದನ್ನು ಕರೆಕ್ಟಾಗಿ ಬರೆದು ಬನ್ನಿ. ನೆಕ್ಸ್ಟ್ ಇನ್ನೊಂದು ಮಾಡಲ್ ಪೇಪರ್ 4ಅಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ. ಸೇಮ್ ಕ್ವಶನ್ಸ್ ರಿಪೀಟೆಡ್ ಯಾವುದಿದೆಯೋ ಅದಂತೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಮಕ್ಕಳು, ಯಾರು ಬಿಡಬೇಡಿ. ಯಾವುದು ರಿಪೀಟೆಡ್ ಕ್ವಶನ್ಸ್ ಇದೆಯೋ, ಟಿಂಡಾಲ್ ಎಫೆಕ್ಟು, ನಾನಿವಾಗ ಏನು ಓರಲಿ ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಅದನ್ನು ಕೇಳಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ವೈ ಸ್ಕೈ ಅಪಿಯರ್ಸ್ ಬ್ಲೂ, ಅಥವಾ ಈ ಪ್ರಿಸಮಿಂದ ಒಂದು ಕ್ವಶನ್ ಇರುತ್ತೆ, ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಇರುತ್ತೆ, ಹೋಮ್ಸ್ ಲಾ ಇರುತ್ತೆ, ನೆಕ್ಸ್ಟು ಫ್ಲೆಮಿಂಗ್ಸ್ ರೂಲ್ ಇರುತ್ತೆ, ಈಸಿ ಪ್ರಾಬ್ಲಮ್ ಇರುತ್ತೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಕೊಟ್ಟಿರ್ತಾರೆ ಆಲ್ಮೋಸ್ಟು, ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ ಇರುತ್ತೆ, ಅಥವಾ ಅಲ್ಲೊಂದು ಎಕ್ಸ್ ಅಂತ ಕೊಟ್ಬಿಟ್ಟು ಇದು ಯಾವ ಕಾಂಪೌಂಡು ಆ ಥರ ನೇಮ್ ಕೇಳ್ತಾರೆ. ನೆಕ್ಸ್ಟ್ ನೋಡಿ ಇದು ಈ ಡಯಾಗ್ರಾಮ್ ತುಂಬ ಸಲ ಕೇಳಿದ್ದಾರೆ. ನ್ಯೂಟ್ರಲೈಸೇಷನ್ ಎಲ್ಲ ಮಾಡಲ್ ಪೇಪರಲ್ಲೂ ಕೇಳಿದ್ದಾರೆ. ಸೋಡಿಯಂ ಕ್ಲೋರೈಡ್, ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಕೊಡ್ತಾರೆ. ಕ್ಯಾಲ್ಸಿನೇಷನ್ ರೋಸ್ಟಿಂಗ್ ಕೊಡ್ತಾರೆ, ನೋಡ್ಬೋದು. ಆ್ಯಕ್ಷನ್ ಆಫ್ ಸೋಪು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗಿದೆ. ದೆನ್ ಬಯೋಮ್ಯಾಗ್ನಿಫಿಕೇಷನ್ ನೋಡ್ಕೊಳ್ಳಿ, ಅವರ್ ಎನ್ವಿರಾನ್ಮೆಂಟಿಂದ, ಅಥವಾ ಫುಡ್ ಚೈನ್ದು ಡಯಾಗ್ರಾಮ್ ನೋಡ್ಕೊಳ್ಳಿ. ದೆನ್ ಯೂನಿ ಡೈರೆಕ್ಷನ್ ವೈ ಅಂತ ಕೇಳ್ತಾರೆ. CFC ಬಗ್ಗೆ ನೋಡ್ಕೊಳ್ಳಿ.
ಅವರ್ ಎನ್ವಿರಾನ್ಮೆಂಟ್ ಓದ್ಕೊಂಡ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಅಲ್ವಾ. ಸೊ ಅಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಝೋನ್ ಲೇಯರ್ ನೋಡ್ಕೊಳ್ಳಿ, ಅದರಲ್ಲಿ ರೀಪ್ರೊಡಕ್ಷನ್ ನೋಡ್ಕೊಳ್ಳಿ, ನಿಮಗೆ 5 ಮಾರ್ಕ್, 5 + 1 6 to 7 ಮಾರ್ಕ್ ನೋಡಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಪ್ಲೆಸೆಂಟಾಗಿ ಕೇಳ್ತಾರೆ. ದೆನ್ ಡಿಟರ್ಮಿನೇಷನ್ ಆಫ್ ಸೆಕ್ಸ್ ಕೇಳ್ತಾರೆ. ದೆನ್ ನಿಮಗೆ ಮೇಲು ಫಿಮೇಲ್ದು ರಿಪ್ರೊಡಕ್ಟಿವ್ ಪಾರ್ಟ್ಸ್ದು ಯಾವ್ದ್ಯಾವ್ದು ಏನೇನು ಫಂಕ್ಷನ್ ಗೊತ್ತಿರಬೇಕು. ದೆನ್ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್, ದೆನ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಬಗ್ಗೆ ಗೊತ್ತಿರಬೇಕು. ಪ್ಲೆಸೆಂಟಾ ಬಗ್ಗೆ ಗೊತ್ತಿರಬೇಕು. ಎಗ್ ನಾಟ್ ಫರ್ಟಿಲೈಸ್ಡ್ ಏನಾಗುತ್ತೆ ಅದು ಗೊತ್ತಿರಬೇಕು. ಆ್ಯಂಡ್ ವಾಟ್ ಹ್ಯಾಪನ್ಸ್ ದಟ್ ಸೆಕ್ಷುಯಲ್ ಡಿಸೀಸಸ್ ಬಗ್ಗೆ ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ದರೆ ರಿಪ್ರೊಡಕ್ಷನ್ ಚಾಪ್ಟರ್ ಇದೆ 5 ಮಾರ್ಕ್ಸ್ ನಿಮಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ನೆಕ್ಸ್ಟು ನೋಡೋದಾದ್ರೆ ಫಸ್ಟ್ ಲೈಫ್ ಪ್ರಾಸೆಸ್ ಏನಿತ್ತು ಆ ಲೆಸನಲ್ಲಿ ನಿಮಗೆ ಡೈಜೆಸ್ಟಿವ್ ಎನ್ಸೈಮ್ಸ್ ಗೊತ್ತಿರಬೇಕು, ಅದೊಂದು ಪಾತ್ವೇ ಗೊತ್ತಿರಬೇಕು. ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ದೆನ್ ಟ್ರಿಪ್ಸಿನ್ನು, HCl ಇದೆಲ್ಲ ತುಂಬ ಇಂಪಾರ್ಟೆಂಟ್. ಗ್ರೋತ್ ಪ್ಲ್ಯಾಂಟ್ ಹಾರ್ಮೋನ್ಸು, ಟ್ರಾನ್ಸ್ಪಿರೇಷನ್, ದೆನ್ ಅದು ಟಿಗ್ಮೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಅದು ಪ್ಲ್ಯಾಂಟ್ಸ್ದು ಮೂಮೆಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇದೆಲ್ಲ ನೋಡಿ, ಇದಿಷ್ಟು ನೋಡಿಕೊಂಡ್ರೆ ಆಲ್ಮೋಸ್ಟ್ ಇದರಲ್ಲಿರೋ ಎಲ್ಲ ಕ್ವಶನ್ಸ್ ಬಂದಿದೆ ಅಂತಂದರೆ ನೀವು ಕಂಪ್ಲೀಟ್ ಪೋರ್ಷನ್ಸ್ನ ಕವರ್ ಮಾಡಿದ್ದೀರ ಅಂತ ಅರ್ಥ. ಸಿನಾಪ್ಸಿಸ್ ನೋಡ್ಕೊಳ್ಳಿ, ಅದರಲ್ಲಿ ನೆಕ್ಸ್ಟ್ ಹಾರ್ಮೋನ್ಸ್ ನೋಡ್ಕೊಳ್ಳಿ, ಬ್ರೈನ್ದು ಪಾರ್ಟ್ಸ್ದು ಫಂಕ್ಷನ್ಸ್ ನೋಡ್ಕೊಳ್ಳಿ, ದೆನ್ ಪ್ಲ್ಯಾಂಟ್ ಹಾರ್ಮೋನ್ಸು ನೋಡ್ಕೊಳ್ಳಿ. ಇದೆಲ್ಲ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಿಷ್ಟು ಬಯಾಲಜಿ ಓದ್ಕೊಂಡ್ರೆ ಆರಾಮಾಗಿ 29 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಕೆಮಿಸ್ಟ್ರಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಮಕ್ಕಳಿಗೆ, ಕೆಮಿಸ್ಟ್ರಿ ತುಂಬ ಈಸಿ ಇರುತ್ತೆ. ನಿಮಗೆ ಕ್ವಶನ್ ನೋಡಿದ ತಕ್ಷಣ ಗಾಬರಿ ಆಗೋದು ಜಾಸ್ತಿ ಮಕ್ಕಳು, ಯಾಕಂದರೆ ಫಿಸಿಕ್ಸ್ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಈ ಕೆಮಿಸ್ಟ್ರಿ ಕಾಂಪೌಂಡ್ಸ್ ನೇಮ್ಸ್ ಎಲ್ಲ ಕೊಟ್ಟಾಗ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಆದರೆ ಅದು ತುಂಬ ಈಸಿ ಇರುತ್ತೆ ನೋಡಿ. ಇದು ಕೂಡ ಮಾಡೆಲ್ ಪೇಪರ್ ಆಗಿದೆ, ಇದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಕೆಮಿಕಲ್ ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ಈಸಿ ಇರುತ್ತೆ. ದೆನ್ ನೋಡಿ ಸೋಡಿಯಂ ಕ್ಲೋರೈಡ ಕೊಟ್ಟಿದ್ದಾರೆ, ಮೆಗ್ನೀಷಿಯಮ್ ಕ್ಲೋರೈಡನ್ನು ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ ಬರೆಯೋದು ನೋಡ್ಕೊಳ್ಳಿ, ಆ್ಯಂಡ್ ಯೂಸಸ್ ನೋಡ್ಕೊಳ್ಳಿ ಕೆಮಿಕಲ್ ಕಾಂಪೌಂಡ್ಸ್ದು. ದೆನ್ ಬಯಾಲಜಿ ಆ್ಯಸ್ ಯೂಶುವಲ್, ಬಯಾಲಜಿಲಿ ಏನು ಕನ್ಫ್ಯೂಷನ್ನೇ ಇಲ್ಲ, ಎಲ್ಲ ಈಸಿಯಾಗಿ ನೀವು ಬರೀತೀರಾ. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಕೇಳಿದ್ದಾರೆ ನೋಡಿ ಒಂದ್ಸಲಿ. ಸೆಕ್ಸಿಡಮೇಷನ್ ಆ್ಯಸ್ ಯೂಶುವಲ್ ಇದೆ. ನೆಕ್ಸ್ಟು ಡೈಹೈಬ್ರಿಡ್ ಕ್ರಾಸ್, ಮೊನೋಹೈಬ್ರಿಡ್ ಕ್ರಾಸ್, ಹಾರ್ಟ್ ಡಯಾಗ್ರಾಮ್ ಇಂಪಾರ್ಟೆಂಟ್. ದೆನ್ ಮೆನ್ಸ್ಟ್ರಿಯಲ್ ಸೈಕಲ್ ಬಗ್ಗೆ ಕೇಳಿದ್ದಾರೆ. ಮೆನ್ಸ್ಟ್ರಿಯಲ್ ಸೈಕಲ್ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಇದೆ. ನೆಕ್ಸ್ಟು ಇದು ಪಿಕ್ಚರ್ಸ್ಗಳೆಲ್ಲ ನೋಡ್ಕೊಳ್ಳಿ. ಇದು ಸ್ಕೋರಿಂಗ್ ಪ್ಯಾಕೇಜ್ ಆ್ಯಕ್ಚುಲಿ, ಇದನ್ನು ತುಂಬ ನೀವು ರೆಫರ್ ಮಾಡ್ಕೋಬೋದು. ರೇ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್. ನೆಕ್ಸ್ಟು ಕೆಮಿಕಲ್ ಸ್ಟ್ರಕ್ಚರ್ಸ್ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವುದ್ಯಾವ್ದು ಓದ್ಕೋಬೇಕು ಅಂತ ನೋಡ್ಕೊಳ್ಳಿ. ಇದೆಲ್ಲ ಬರ್ತಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ಸೈಂಟಿಫಿಕ್ ಲಾಸ್ಗಳು, ಡಿಫ್ರೆನ್ಸ್ ಆಫ್ ಕಾನ್ಸೆಪ್ಟ್ಸ್ ಅಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ಕೇಳ್ತಾರಲ್ಲ ಅದು, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡು, ವೇನ್ಸು, ಆರ್ಟರೀಸ್ ಈ ಥರದ್ದು. ನೆಕ್ಸ್ಟು ಡೆಫಿನಿಷನ್ಸ್ ಥರ ಕಾನ್ಸೆಪ್ಟ್ಸ್ಗಳು ನೋಡ್ಕೋಬೋದು ನೀವು. ಎಕ್ಸೋಥರ್ಮಿಕ್ ರಿಯಾಕ್ಷನ್, ಆಕ್ಸಿಡೇಷನ್, ರಿಡಕ್ಷನ್, ಸ್ಟೊಮ್ಯಾಟಾ ಇದೆಲ್ಲನೂ ನೋಡ್ಕೊಳ್ಳಿ. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ನ ನೋಡ್ಕೋಬೋದು ನೀವು. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸು, ಕರೋಷನ್ನು ಎಲ್ಲ ನೋಡ್ಕೊಳ್ಳಿ. ಸೆಕ್ಷುಯಲ್ ರಿಪ್ರೊಡಕ್ಷನ್, ಅಡ್ವಾಂಟೇಜ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್, ಪ್ಲೆಸೆಂಟಾ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈ ಒಂದು ಲಾಸ್ಟ್ ಏನು ಸ್ಕೋರಿಂಗ್ ಪ್ಯಾಕೇಜ್ ಇದೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸು ಕವರ್ ಆಗಿದೆ. ಸೊ ಇದನ್ನೊಂದ್ಸಲಿ ನೀವು ರೆಫರ್ ಮಾಡ್ಕೋಬೋದು. ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಮಕ್ಕಳಿಗೆ, ನಿಮ್ಗೆ ಯಾವ ಕಾನ್ಸೆಪ್ಟ್ ಬೇಕು ಅದು. ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ಲೋ ಮಾಡಿಲ್ಲ, ಫಾಸ್ಟಲ್ಲಿ ಇಟ್ಟಿದ್ದೀನಿ. ಯಾರಿಗೆ ಯಾವ ಕಾನ್ಸೆಪ್ಟ್ ಬೇಕು ಆ ವಿಡಿಯೋನ ಪಾಸ್ ಮಾಡಿ, ಅಲ್ಲಿ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೋಬೋದು. ಈ ವಿಡಿಯೋನ ಯುಟಿಲೈಸ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್.